ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಮತ್ತು ನವ್ಯ ಸ್ತ್ರೀ 19 ಏಪ್ರಿಲ್ 2022 9:53 ಬೆಳಗ್ಗೆ ಬೆಳಗಾಮಲ್ಲಿ ಜನನ. ಬೆಳಗಾಮಲ್ಲಿ ಜನನ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಮಿಥುನ ಲಗ್ನದಲ್ಲಿ ಜನನ. ಮಿಥುನ ಲಗ್ನ. ಬನ್ನಿ, ವ್ಯತಿಪಾತ ಯೋಗದಲ್ಲಿ ಹುಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಗುಡ್. ಬಹಳ ಕಷ್ಟಕರ ಯೋಗ ಇದು. ಏನು ಮಾಡಿದ್ರು ಸಮಾಧಾನ ಇರೋದಿಲ್ಲ ಈ ಜಾತಕದವ್ರಿಗೆ. ಹೌದು, ಸಮಾಧಾನದ ಕೆಲಸ ಮಾಡೋದೇ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ. ಹಾಗಾಗಿ ಗೋಮುಖ ಪ್ರಸವ ಮಸ್ಟ್ ಅಂಡ್ ಶುಡ್ ಆಗಲೇಬೇಕು. ಗೋಮುಖ ಪ್ರಸವ ಪೂಜೆ ಆಗಲೇಬೇಕು. ಹೌದು, ಗೋಮುಖ ಪ್ರಸವ ಪೂಜೆ ಆಗಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಜಾತಕ. ಇದು ಜಾತಕ. 1 ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿಲ್ಲ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. ಯಾಕಂದ್ರೆ 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಲಾಭ ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಈ ರೂಲ್ಸು ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, ಅದೇ ರೀತಿ 1, 5, 9 ತ್ರಿಕೋಣ ಆದರೆ ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ, ತ್ರಿಕ್ ಸ್ಥಾನ ಅಂತ ಕರಿತೀವಿ. 3 50-50. 3 50-50. ಬನ್ನಿ, ಹಾಗಾದರೆ ಮಿಥುನ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದೇ ಬುಧ, 2ನೇದು ಶುಕ್ರ, 3ನೇದು ಶನಿ, 4ನೇದು ಗುರು, 5ನೇದು ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ಮಿತ್ರರು ಇವರು. ಯಾರಿಗೆ? ಮಿಥುನ ಲಗ್ನಕ್ಕೆ. ಆಗ ಅತಿ ದೊಡ್ಡ ವಿರೋಧಿ ಕುಜ ಮತ್ತು ಚಂದ್ರ. ಕುಜ ಮತ್ತು ಚಂದ್ರ ಅತಿ ದೊಡ್ಡ ವಿರೋಧಿಗಳು. ಹಾಗಾದ ಗ್ರಹಗಳ ಸ್ಥಿತಿಯನ್ನ ನೋಡೋಣ ಬನ್ನಿ. ನೋಡಿ, ವಕ್ರಗತಿ ಯಾರೂ ಇಲ್ಲ. ನೀಚ ಗ್ರಹ ಚಂದ್ರ, ಉಚ್ಚ ಸೂರ್ಯ. ಈ ಮಗುವಿಗೆ ಸೂರ್ಯ ಮತ್ತು ಚಂದ್ರ ಒಳ್ಳೆಯವರೇ. ಯಾರಿಗೆ ಸೂರ್ಯ ಚಂದ್ರ ಒಳ್ಳೆಯವನಾಗಿರ್ತಾನೋ, ವಿಪರೀತ ರಾಜಯೋಗದಲ್ಲಿ ಬಂದಿದ್ದಾನೆ ಚಂದ್ರ, ಅವರು ನಿಜವಾಗ್ಲೂ ಲಕ್ಕಿ. ಹೌದು, ಜೀವನದಲ್ಲಿ ಬಹಳ ಎತ್ತರಕ್ಕೆ ಬರ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು. ಬನ್ನಿ, ಹಾಗಾದರೆ ಗ್ರಹಗಳ ನೋಡಿ, 1ನೇ ಮನೆಯಲ್ಲಿ ಯಾರಿಲ್ಲ, 2ನೇ ಮನೆಯಲ್ಲಿ ಯಾರಿಲ್ಲ, 3ನೇ ಮನೆಯಲ್ಲಿ ಯಾರಿಲ್ಲ, 4ನೇ ಮನೆಯಲ್ಲಿ ಯಾರಿಲ್ಲ. ಕೇತು 5ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ಇವನು ಕೆಟ್ಟವನ ಇಲ್ಲಿ. ಹಾಗಾದರೆ ಈ ಮನೆಯ ಸ್ವಾಮಿ ಎಲ್ಲಿದ್ದಾನೆ? ಈ ಮನೆಯ ಸ್ವಾಮಿ ಶುಕ್ರ 9ನೇ ಭಾವದಲ್ಲಿ ಇರೋದ್ರಿಂದ ಇಲ್ಲಿ ಕೇತು ಕೆಟ್ಟವನಲ್ಲ. 5ನೇ ಭಾವದ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ನೀವು. ಒಳ್ಳೆಯ ಎಜುಕೇಶನ್ ಸಿಗುತ್ತೆ. ಹೆಚ್ಚಾಗಿ ಇವರು ದೇವರಲ್ಲಿ ಪ್ರೀತ ಭಕ್ತಿ ಇರ್ತಾರೆ, ಧರ್ಮವನ್ನು ನಂಬ್ತಾರೆ. 5ನೇ ಮನೆಯಲ್ಲಿ ಕೇತು ಬಂದು ಒಳ್ಳೆಯವನಾಗಿ ಕೂತ್ಕೊಂಡ್ರೆ ಧರ್ಮವನ್ನು ನಂಬ್ತಾರೆ. ಧರ್ಮವನ್ನು ಬಿಟ್ಟು ಯಾವತ್ತೂ ಹೋಗುದಿಲ್ಲ. ನ್ಯಾಯಯುತವಾದಂತಹ ಸಂದೇಶ ಕೊಡ್ತಾರೆ. ಇವರು ಬಹಳ ಸಿನ್ಸಿಯರ್ ಇರ್ತಾರೆ, ಬಹಳ ನ್ಯಾಯಯುತವಾಗಿ ನೋಡ್ಕೋತಾರೆ. ತಂದೆ ಜೊತೆಗಾಗಲಿ, ತಾಯಿ ಜೊತೆಗಾಗಲಿ, ಯಾವುದೇ ಜೊತೆಗಾಗಲಿ, ತಂದೆನೇ ಅಂತಾರೆ, ತಾಯಿನೇ ಅಂತಾರೆ. ಯಾವತ್ತೂ ಇವರು ಧರ್ಮವನ್ನು ಬಿಟ್ಟು, ನೀತಿಯನ್ನು ಬಿಟ್ಟು,
ಜ್ಞಾನವನ್ನು ಬಿಟ್ಟು, ಹೌದಾ, ಅದು ಒಂದನೇ ಏನಂತ ಅದಕ್ಕೆ ಒಂದು ಒಳ್ಳೆತನ ಬಿಟ್ಟು ಯಾವತ್ತೂ ಒಂದು ಸರಿ ಹೊರಗಡೆ ಬರುವುದಿಲ್ಲ. ಹೌದು, ಬಹಳ ಒಳ್ಳೆತನದಿಂದ ಬದುಕನ್ನು ಬದುಕ್ತಾರೆ. ನೋಡಿ, ಒಳ್ಳೆ ಎಜುಕೇಶನ್ ಸಿಗುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಅನುಭವಿಸ್ತೀರಿ. ಮಕ್ಕಳಿಂದ ನಿಮ್ಗೆ ಹುಟ್ಟುವ ಮಕ್ಕಳೇನಿದಾರಲ್ಲ, ಆ ಮಕ್ಕಳು ಒಳ್ಳೆ ಪ್ರಜ್ಞಾವಂತ, ನೀತಿವಂತ, ರೀತಿವಂತ, ವಿದ್ಯಾವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ನಿಮಗೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡಿತೀರಿ. ಏನೇ ಕಷ್ಟ ಬರಲಿ ಎದುರಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಪಬ್ಲಿಕ್ ಇಮೇಜು ಹಾಗೂ ಸುಸಂಸ್ಕೃತ ಜೀವನವನ್ನು ಮಾಡ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಇದು 5ನೇ ಭಾವದ ಫಲ. ನೋಡಿ, ಅದೇ ರೀತಿ 6ನೇ ಭಾವದ ಫಲ ನೋಡಿ, ಚಂದ್ರ ವಿಪರೀತ ರಾಜಯೋಗದಲ್ಲಿ ಬಂದ. ದಿಸ್ ಇಸ್ ಮೋಸ್ಟ್ ವಿಪರೀತ ರಾಜಯೋಗ. ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ. ಹೌದು ನೋಡಿ, ವಿಪರೀತ ರಾಜಯೋಗ ದೊಡ್ಡ ರಾಜಯೋಗ. ಸುಮ್ಮನೆ ಅಲ್ಲ, ಅದು ಎಲ್ಲರಿಗೂ ಬರೋದಿಲ್ಲ. ವಿಪರೀತ ರಾಜಯೋಗ ಪುಣ್ಯವಂತರಿಗೆ ಮಾತ್ರ ಬರ್ತದೆ. ಯಾಕೆಂದ್ರೆ ಅದೊಂಥರ ಅಲ್ಟಿಮೇಟ್ ಯೋಗ, ಎಕ್ಸ್ಟ್ರಾರ್ಡಿನರಿ ಯೋಗ, ಸೂಪರ್ಬ್ ಯೋಗ. ಹೌದು, ನಾನು ಯಾವಾಗ ಹೇಳ್ತೀನಿ, ನಾನು ಅನುಭವಿಸಿದ್ದೀನಿ ವಿಪರೀತ ರಾಜಯೋಗವನ್ನು. ನೋಡಿ, ಅದೊಂದು ರೇಟ್ 12 ವರ್ಷ ಇದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟ ಇರುತ್ತೆ. ನರಕ ನಿಮ್ಮ ಮನೆಯಲ್ಲೇ ಬಂದು ಕೂತಿದೀಯ ಅನ್ಬೇಕು. ನರಕ ನಿಮ್ಮ ಮನೆಯಲ್ಲೇ ಬಂದು ಕೂತಿದೆ ಅನ್ಬೇಕು. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ ಇರುತ್ತೆ. ಯಾವ ರೀತಿ ಲಾಭ ಅಂದ್ರೆ, ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ, ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಯಶಸ್ಸು, ಕೀರ್ತಿ, ಸ್ಥಾನ, ಮಾನ ಎಲ್ಲವನ್ನೂ ಈ 4 ವರ್ಷದಲ್ಲಿ ಗಳಿಸ್ಕೊತೀರ. ಇದುವೇ ವಿಪರೀತ ರಾಜಯೋಗ. ಹೌದು, ವಿಪರೀತ ಕಷ್ಟ, ವಿಪರೀತ ರಿಲ್ಯಾಕ್ಸೇಷನ್, ವಿಪರೀತ ಲಾಭ, ಈ 3 ಕೊಡುವಂತ ಯೋಗ ಇದು. ಎಕ್ಸ್ಟ್ರಾರ್ಡಿನರಿ ಯೋಗ ಅಂದ್ರೆ ಒಡ್ಡಿಲ್ಲ. ಹೌದು, ಅಲ್ಟಿಮೇಟ್ ಯೋಗ ಅಂದ್ರೆ ಒಡ್ಡಿಲ್ಲ. ಹೌದು, ಬಹಳ ರೇರು ವಿಪರೀತ ರಾಜಯೋಗ ಬರೋದು. ವಿಪರೀತ ರಾಜಯೋಗ ನೋಡಿ, 6ನೇ ಮನೆಯಲ್ಲಿ ಚಂದ್ರ ನೀಚ, 1ನೇ ಮನೆ ಸ್ವಾಮಿ 11ರಲ್ಲೇ ಇದ್ದಾನೆ, ಲಾಭದಲ್ಲಿದ್ದಾನೆ. ಹಾಗಾಗಿ ವಿಪರೀತ ರಾಜಯೋಗ. ಇಲ್ಲ ಅಂದ್ರೆ ಅಪ್ಪಿತಪ್ಪಿ ಬೇರೆ 6 8 12 ಇಲ್ಲ ನೀಚ ಸ್ಥಾನದಲ್ಲಿ ಇದ್ದಿದ್ರೆ ವಿಪರೀತ ರಾಜಯೋಗ ಆಗ್ತಿರ್ಲಿಲ್ಲ. ರಾಂಗ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು. ಶನಿ ನೋಡಿ, 8ನೇ ಭಾವದ ಸ್ವಾಮಿ, 8ನೇ ಭಾವದ ಸ್ವಾಮಿ ಶನಿ. ನೋಡಿ, ಶನಿ 8ನೇ ಭಾವದ ಸ್ವಾಮಿನೂ ಆಗಿ 9ನೇ ಭಾವದ ಸ್ವಾಮಿ. ಶನಿ ಅಷ್ಟಮೇ ಶಬ್ದ ಅಂದ್ರೆ ಇಲ್ಲಿ ಅವನು ತಟಸ್ಥನಾಗ್ತಾನೆ, ಯಾವುದೇ ರೀತಿ ಕಷ್ಟಗಳನ್ನು ಕೊಡಲ್ಲ. ಯಾಕಂದ್ರೆ 8ನೇ ಸ್ವಾಮಿನೂ ಹೌದು, 9ನೇ ಸ್ವಾಮಿನೂ ಹೌದು. ಅವನು ತಟಸ್ಥನಾಗ್ತಾನೆ, ಅವನು ತಟಸ್ಥ ನೀತಿಯನ್ನು ಅಪ್ಲೈ ಮಾಡ್ಕೋತಾನೆ. ಶನಿ ದಶೆಯಲ್ಲಿ ಕಾದಾಟ ಇರುವುದಿಲ್ಲ, ನಿಮಗೆ ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಅವನು ಕೇಂದ್ರದ ಸ್ವಾಮಿಯಲ್ಲಿ ನೋಡಿ, ಮಿಥುನ ಲಗ್ನಕ್ಕೆ ಕೇಂದ್ರದ ಸ್ವಾಮಿ ಯಾರ್ಯಾರು ಅಂದ್ರೆ ಒಂದು ಬುಧ, ಇನ್ನೊಂದು ಶುಕ್ರ, ಇನ್ನೊಂದು ಶನಿ. ಶನಿ ಕೇಂದ್ರ ಸ್ವಾಮಿ ಆಗಿದ್ರಿಂದ ಅವನ ಮನೆ ಇದೇ ಹೌದು, ಇದೇ ಹೌದು. ಹಾಗಾಗಿ ಅವನು ತಟಸ್ಥನಾಗ್ತಾನೆ, ಯಾವುದೇ ರೀತಿ ತೊಂದರೆಯನ್ನ ಕೊಡುವುದಿಲ್ಲ. ಆದ್ರೂ ಒಂದ್ಸಲ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ನಾನು ಇಲ್ಲಿ ಶಾಂತಿಗೆ ನಾನು ನಿಮಗೆ ಹೇಳಿದ್ದೇನೆ. ನೋಡಿ, ಶುಕ್ರ ಮತ್ತು ಕುಜ ಒಳ್ಳೆಯದಲ್ಲ ರೀ 9ನೇ ಮನೆಯಲ್ಲಿ. ಹಾಗಾಗಿ ನಿಮ್ಗೆ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 5ನೇ ಮನೆ ಸ್ವಾಮಿ, ಇಲ್ಲಿ 5 ಮತ್ತು 9ನೇ ಭಾವದ ಸ್ವಾಮಿ ಯಾರು? ಶುಕ್ರ. ಹಾಗಾಗಿ ಇಲ್ಲಿ ಕುಜ ಇದನ್ನಲ್ಲ, ಕುಜನ ಶಾಂತಿ ಮಾಡಬೇಕು ಅಂತ ಆಲ್ರೆಡಿ ನಾನು ಕೊಟ್ಬಿಟ್ಟಿದ್ದೀನಿ. ಹೌದಾ? 5ನೇ ಭಾವದ ಫಲ ಕೇತು ಕೊಟ್ಟ, ನಿಮಗೆ ಆಲ್ರೆಡಿ ಕೊಟ್ಟ. ಕರೆಕ್ಟಾ? ಇಲ್ಲಿ 9ನೇ ಭಾವದ ಫಲವನ್ನು ಹೇಳಬೇಕಾಗುತ್ತೆ ನಿಮಗೆ.
ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗವಹಿಸಿರ್ತೀರಿ, ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಒಳ್ಳೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ಇರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿ ಹಾಗೂ ಸುಸಂಸ್ಕೃತಿಯನ್ನು ತೊಗೊಂಡ್ಬರ್ತೀರಿ. ಇದು 9ನೇ ಭಾವದ ಫಲ. ನೋಡಿ, 5ನೇ ಭಾವದ ಸ್ವಾಮಿ 9ನೇ ಮನೆಯಲ್ಲಿ ಕೇಂದ್ರದಲ್ಲಿ ಬಂದಿದ್ದಕ್ಕೆ ಇದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಹೌದು, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಕೇಂದ್ರದ ಸ್ವಾಮಿಗಳು ತಮ್ಮ ಜಾಗವನ್ನು ಚೇಂಜ್ ಮಾಡ್ಕೊಂಡ್ರೆ ಅದನ್ನು ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ. ನಾನಲ್ಲ, ಯೋಗ ಚಂದ್ರಿಕೆ ಅನ್ನೋ ಬುಕ್ಕಿನಲ್ಲಿ ಗ್ರಂಥದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಒಂದ್ ಹೇಳ್ತೀನಿ ಕೇಳ್ರಿ, ತಿಳ್ಕೊಂಡ್ಬಿಡ್ರಿ ನೀವು. ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಇದು. ಅವರು ಇದರಲ್ಲಿ ಫೇಲ್ಯೂರೇ ಇಲ್ಲ. ಅವರು ಸಂಪತ್ತು ಗಳಿಸ್ತಾರೆ, ಐಶ್ವರ್ಯನೂ ಮಾಡ್ತಾರೆ, ಹಾಗೂ ದಾಂಪತ್ಯವನ್ನೂ ಅನುಭವಿಸ್ತಾರೆ, ಒಳ್ಳೆ ವಿದ್ಯಾವಂತನೂ ಮಾಡ್ತಾರೆ, ಅದರಲ್ಲಿ ಸಂಶಯನೇ ಇಲ್ಲ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ಅವರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಂದರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತಾರೆ. ಯೋಗ ಚಂದ್ರಿಕೆ ಹಾಗೂ ಕಾಳಿದಾಸರ ಗ್ರಂಥದಲ್ಲಿಯೂ ಸಹ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ. ಬಹಳ 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 ಸುಖದ ಜೀವನವನ್ನು ತೆಗಿತಾರೆ ಅವರು. ಹೌದು, 5ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಬಂದ್ರೆ ಸುಖಮಯ ಜೀವನವನ್ನು ತೆಗಿತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ಗುರು ಸ್ವಂತ ಮನೆಯಲ್ಲಿದೆ, ದಯವಿಟ್ಟು ಈ ಮಗು 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಲೇಬೇಕು. ನೀವು ಪುಷ್ಯರಾಗ ಹಾಕಿದ್ರೆ ತಂದೆಗೆ ಲಕ್ಕು. ಹೌದು, ತಂದೆಗೆ ಲಕ್ಕು. ತಂದೆಗೆ ಎಲ್ಲಾ ತೊಂದರೆ ಸ್ವಾಮಿ ಆಗುವುದೇ ಈ ಪುಷ್ಯರಾಗದಿಂದ. ಯಾಕಂದ್ರೆ 1 ಡಿಗ್ರಿ ಇದ್ದಾನೆ, ಬಹಳ ಉತ್ತಮ ಇದು, ಬಹಳ ದೊಡ್ಡ ಲಾಭ ಇದು. ಹೌದು ನೋಡಿ, ಬಹಳ ದೊಡ್ಡದಿದು. ಪುಷ್ಯರಾಗ ಹಾಕುವುದರಿಂದ 100% ತಂದೆಗೆ ಬಹಳ ಒಳ್ಳೆ ಟೈಮ್ ಬರುತ್ತೆ. ತಂದೆ ಬಹಳ ಪುಣ್ಯವಂತನಾಗ್ತಾನೆ, ತಂದೆ ಬಹಳ ಸುಖವನ್ನು ಅನುಭವಿಸ್ತಾನೆ. ಯಾಕಂದ್ರೆ 10ನೇ ಮನೆ ತಂದೆ ಭಾವ. ಪುಷ್ಯರಾಗ ಹಾಕ್ಲೇಬೇಕು, ಯಾಕಂದ್ರೆ 1 ಡಿಗ್ರಿ ಇದ್ದಾನೆ. ನೋಡಿ, ಒಂದು ಹೇಳ್ತೀನಿ ನಿಮ್ಗೆ, ಪಂಚಮಹಾಪುರುಷರಾದ ಯೋಗಗಳು ರಾಹು ಆಗಲಿ, ಕೇತು ಆಗಲಿ, ಸೂರ್ಯ ಆಗಲಿ, ಚಂದ್ರನಿಂದ ಆಗುವುದಿಲ್ಲ. ಇನ್ನು 5 ಗ್ರಹಗಳಿಂದ ಆಗ್ತವೆ. ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ, ಶುಕ್ರನಿಂದ ಮಾಲಿನ್ಯ ಮಹಾಪುರುಷ ರಾಜಯೋಗ, ಕುಜನಿಂದ ಉಚನ ಮಹಾಪುರುಷ ರಾಜಯೋಗ, ಶನಿಯಿಂದ ಸಸ ಮಹಾಪುರುಷ ರಾಜಯೋಗ, ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ ಆಗ್ತಾವೆ. ಹಂಸ ಮಹಾಪುರುಷ ರಾಜಯೋಗ ದೊಡ್ಡ ಯೋಗ ರೀ, ಹಂಸ ಮಹಾಪುರುಷ ರಾಜಯೋಗ. ಹೌದು, ಭಾರಿ ನೀತಿವಂತರು, ಬುದ್ಧಿವಂತರು, ಹೌದು, ಭಾರಿ ಸುಸಂಸ್ಕೃತರು. ಯಾರೊಟ್ಟಿಗೂ ಜಗಳ ತೆಗೆಯೋದಿಲ್ಲ, ಯಾರೊಟ್ಟಿಗೂ ಹರ್ಕೊಳ್ಳೋದಿಲ್ಲ. ಎಲ್ಲರನ್ನು ಹಿರಿಯರನ್ನ ಬಹಳ ಪ್ರೇಮದಿಂದ ಗೌರವಿಸ್ತಾರೆ, ಕಿರಿಯರನ್ನ ಪ್ರೀತಿಯಿಂದ ನೋಡ್ತಾರೆ, ಬದುಕನ್ನ ಬಹಳ ರೀತಿಯಿಂದ ಬದುಕ್ತಾರೆ. ಹಂಸ ಮಹಾಪುರುಷ ರಾಜಯೋಗ. ಗುರುವಿನ ಆಶೀರ್ವಾದ ಸದಾ ಮೇಲಿರುತ್ತೆ. ಗುರು ಯಾವತ್ತೂ ಇವ್ರನ್ನ ಕೈ ಬಿಡಲ್ಲ. ಹೌದು, ಇವ್ರು ಯಾವುದೇ ಕೆಲಸಕ್ಕೆ ಹಾಗೆ ಸಕ್ಸಸ್ ಆಗ್ತಾರೆ. ಹೌದು, ಕಾರಣ ಗುರುವಿನ ಆಶೀರ್ವಾದ ಇವ್ರ ಮೇಲಿರುತ್ತೆ. ತಾಯಿಯ ಆಶೀರ್ವಾದ, ದೇವರ ಆಶೀರ್ವಾದಕ್ಕಿಂತ ಅತಿ ದೊಡ್ಡ ಆಶೀರ್ವಾದ ಗುರುವಿನ ಆಶೀರ್ವಾದ. ಈ ಹಂಸ ಮಹಾಪುರುಷ ರಾಜಯೋಗ ಆಗುವುದು ಒಂದೇ, ಗುರುವಿನ ಆಶೀರ್ವಾದ ಸಿಗುವುದು ಒಂದೇ. ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಂದ್ರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ,
ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನವ ಪ್ರತಿಷ್ಠೆ ಸ್ಥಾನ ಮಾನ ಅಂತಸ್ತು ಈ ಐಶ್ವರ್ಯ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ, ಬಹಳ ಎತ್ತರದಲ್ಲಿರ್ತಾರೆ, ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ ಅಂತ ಕಾಳಿದಾಸರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವರ್ಣಿಸಿರ್ತಾರೆ. ಮೀರಾರ ಬಿಟ್ಟರು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ರಾಮಸಂಬಾಪುರ ರಾಜಯೋಗ ಸಂಪೂರ್ಣ ಗುರುವಿನ ಆಶೀರ್ವಾದ ಇವ್ರ ಮೇಲೆ ಇರುತ್ತೆ. ಹೌದು, ರಾಹು ಶಾಂತಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಎರಡು ಕೆಟ್ಟ ದೋಷಗಳಾಗ್ತವೆ. ಏನು? ಒಂದು ಜಡತ್ವ ದೋಷ, ಇನ್ನೊಂದು ಗ್ರಹಣ ದೋಷ. ಈ ರಾಹು ಶಾಂತಿ ಆಗಲಿ, ಇನ್ನೊಂದು ಸರ್ಪ ದೋಷ ಆಗುತ್ತೆ. ಹಾಗಾಗಿ ನಾನು ಹೇಳಿದ್ದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂತ. ಈಗ ಆಲ್ರೆಡಿ ನೀವು ಬುಕ್ ಮಾಡಿಬಿಟ್ಟಿದ್ದೀರ. 22-23ಕ್ಕೆ ನಿಮ್ಮ ಪೂಜೆ ಇದೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ನಾಗ ಪ್ರತಿಷ್ಠಾಪನೆ ಮಾಡಿ. ಹೌದು, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಕಟ್ ಆಗಿ. ಬುಧ ಆದಿತ್ಯ ರಾಜಯೋಗ ನೋಡಿ, ರಾಹು ಶಾಂತಿ ಮಾಡಿದ್ರೆ ಇಲ್ಲಿ 2 ಯೋಗಕ್ಕವು. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಇನ್ನೊಂದು ಬುಧ ಆದಿತ್ಯ ರಾಜಯೋಗ. ನಾನು ಮೊದಲೇ ಹೇಳಿದ್ದೀನಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುದ್ಧಿ. ಆದ್ರೆ ಬುಧ ಆದಿತ್ಯ ರಾಜಯೋಗ ಹಾಗಲ್ಲ. ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುದ್ಧಿ ಪ್ಲಸ್ ಸ್ಥಾನ ಮಾನ, ಈ ಯಶಸ್ಸು ಕೀರ್ತಿ ಪ್ಲಸ್ ಸರ್ಕಾರದಲ್ಲಿ ಅತಿ ದೊಡ್ಡ ಉನ್ನತಿ, ಅತಿ ದೊಡ್ಡ ಉನ್ನತ ಸ್ಥಾನ. ಸರ್ಕಾರಿ ನೌಕರರಾಗ್ಬೋದು, IAS KS ಆಗ್ಬೋದು, IPS ಆಗ್ಬೋದು, ಇಲ್ಲ ಅಂತಂದ್ರೆ ಒಬ್ಬ ಪಾಲಿಟಿಷಿಯನ್ ಆಗ್ಬೋದು, ಇಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಆಗ್ಬೋದು. ಸರ್ಕಾರಕ್ಕೆ ಸಂಬಂಧಿಸಿದ ಉಚ್ಚ ಶುಕ್ರ 11ನೇ ಮನೆಯಲ್ಲಿ 100% ಸರ್ಕಾರಕ್ಕೆ ಸಂಬಂಧಿಸಿದ ಲಾಭದಲ್ಲೇ ಜೀವನ ಮಾಡ್ತಾರೆ ಅವರು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ದೇರ್ ಇಸ್ ನೋ ಡೌಟ್ ಎಟ್ ಆಲ್. ನೋಡಿ, ಬುಧಾದಿತ್ಯ ರಾಜಯೋಗ ನಾನು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಸಿದ್ದರಾಮಯ್ಯ ಸಾಹೇಬ್ ಬುಧಾದಿತ್ಯ ರಾಜಯೋಗ, ಬೊಮ್ಮಾಯಿ ಸಾಹೇಬ್ ಬುಧಾದಿತ್ಯ ರಾಜಯೋಗ, ಯಡಿಯೂರಪ್ಪ ಬುಧಾದಿತ್ಯ ರಾಜಯೋಗ, ಶೋಭಾ ಕರಂದ್ಲಾಜೆ ಬುಧಾದಿತ್ಯ ರಾಜಯೋಗ, CT ಯಡಿಯೂರಪ್ಪ ಬುಧಾದಿತ್ಯ ರಾಜಯೋಗ, ಚಂದ್ರಬಾಬು ನಾಯ್ಡು ಬುಧಾದಿತ್ಯ ರಾಜಯೋಗ, NT ರಾಮರಾವ್ ಬುಧಾದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧಾದಿತ್ಯ ರಾಜಯೋಗ, JP ನಡ್ಡಾ ಬುಧಾದಿತ್ಯ ರಾಜಯೋಗ, ಅಮಿತ್ ಶಾ ಬುಧಾದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟರ್ಸ್ ಸುಸ್ಮಿತಾ ಸೇನ್ ಬುಧಾದಿತ್ಯ ರಾಜಯೋಗ, ಕಾರ್ತಿಕೇಯನ್ ಬುಧಾದಿತ್ಯ ರಾಜಯೋಗ, ಅಕ್ಷಯ್ ಕುಮಾರ್ ಬುಧಾದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧಾದಿತ್ಯ ರಾಜಯೋಗ, ಪ್ಲಸ್ ಸುಸ್ಮಿತಾ ಸೇನ್ ಬುಧಾದಿತ್ಯ ರಾಜಯೋಗ. ನೋಡ್ರಿ ಅವ್ರ ಸ್ಥಾನ ಎಷ್ಟಿದೆ. ಅದು ಬಿಸ್ನೆಸ್ ಮನ್ ರತನ್ ಲಾಲ್ ಟಾಟಾ ಬುಧಾದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧಾದಿತ್ಯ ರಾಜಯೋಗ, TVS ಸುಂದರಂ ಬುಧಾದಿತ್ಯ ರಾಜಯೋಗ. ಸಾಕ? ಇವರೆಲ್ಲರೂ ಆಳ್ವಿಕೆ ಮಾಡೋರು ಬುಧಾದಿತ್ಯ ರಾಜಯೋಗವನ್ನು. ಹೌದು, ಆಳ್ವಿಕೆ ಮಾಡೋರು, ಇಲ್ಲ ಡೈರೆಕ್ಷನ್ ಕೊಡೋರು, ಇಲ್ಲ ಒಂದು ಸ್ಥಾನಮಾನದಲ್ಲಿ ಇರೋರು ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದ್ರು. ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಗೊತ್ತು, ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದೊಂದನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಒಂದನೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಹುಟ್ಟಿರ್ತಾರೆ. ಬಹಳ ಸುಖಮಯ ಜೀವನ ಸಾಗಿಸ್ತಾರೆ, ಬಹಳ ಎತ್ತರ ಸ್ಥಾನದಲ್ಲಿರ್ತಾರೆ. ಕಾಳಿದಾಸರಾಗಲಿ, ಮಹರ್ಷಿ ವಾಲ್ಮೀಕಿಯವರಾಗಲಿ, ಮಹರ್ಷಿ ಪರಾಶಿಯವರಾಗಲಿ, ಮಹರ್ಷಿ ಮೀರಾರರಾಗಲಿ ಬಹಳ ಚಂದ ತಮ್ಮ ಗ್ರಂಥದಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಬಹಳ ಚಂದ. ಬನ್ನಿ ಹಾಗಾದರೆ ಗ್ರಹಗಳ ಶಕ್ತಿ ಹೆಂಗಿದೆ ನೋಡೋಣ, ಗ್ರಹಗಳ ದೃಷ್ಟಿ ಹೇಗಿದೆ ನೋಡೋಣ. ನೋಡಿ, ಗುರು ಸೀದ 2ನೇ ಭಾವ ನೋಡ್ತಾನೆ, ಸೀದ 4ನೇ ಭಾವ ನೋಡ್ತಾನೆ, ಸೀದ 6ನೇ ಭಾವ ನೋಡ್ತಾನೆ.
ದಯವಿಟ್ಟು 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಲೇಬೇಕು ಮಗುವೆ. ಹೌದು, ಮಸ್ಟ್ ಅನ್ಸುಟ್ಟು. ತಂದೆಗೆ ಒಳ್ಳೇದಾಗಬೇಕಂದ್ರೆ ಹಾಕ್ಲೇಬೇಕು. ಶನಿ ಬಿಟ್ಬಿಡಿ, ನಾನು ತಗೊಳ್ಳಲ್ಲ ಅವನ್ನ. ಶುಕ್ರ ನೋಡಿ ನಿಮ್ಮ 3ನೇ ಭಾವ ನೋಡ್ತಾನೆ, ಬಹಳ ಬೇಗ ಇವಳಿಗೆ. ಬುಧ ನೋಡಿ ನಿಮ್ಮ 5ನೇ ಭಾವ ನೋಡ್ತಾನೆ. ಅದೇ ರೀತಿ ಕೇತುನು ಒಳ್ಳೆಯದು ಫಲ ಕೊಡ್ತಾನೆ ಇಲ್ಲಿ. ನಾ ಅವನು ಸ್ಟೋನ್ ಪ್ರಿಪೇರ್ ಮಾಡಲ್ಲ ನಾನು. ಹೌದು, ಯಾಕೆ ಅಂದ್ರೆ ರಾಕ್ಷಸರ ಇದನ್ನ ಹಾಕೋಬಾರ್ದು ಅಂತ. ಬಹಳ ಧಾರ್ಮಿಕ ಆಗ್ತಾಳೆ ಇವರು. ಹೌದು, ಇವರು ಪೀಡಿತ ಧಾರ್ಮಿಕ ಆಗ್ತಾಳೆ. ಹೌದು ಹೌದು, ಧಾರ್ಮಿಕ ಅಂದ್ರೆ ಬಹಳ ಧಾರ್ಮಿಕ, ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಹೆಚ್ಚು ಸ್ಥಾನಕ್ಕೆ ಹೋಗ್ತಾಳೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾ ಇಷ್ಟೇ ಹೇಳೋದಿಲ್ಲ, ನೀವು ಮಾಡ್ಕೋಬೇಕಾಗಿದ್ದು ಕುಜ ಶಾಂತಿ ಮಾಡ್ಕೊಳ್ಳಿ, ಶನಿ ಶಾಂತಿ ಮಾಡ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪೂಜೆ ಮಾಡಾಡ್ತೀರಿ. ಆಲ್ರೆಡಿ ಎಲ್ಲವೂ ಮಾಡಾಕತ್ತೀರಿ, ಎಲ್ಲವೂ ಆಲ್ರೆಡಿ ಅವ್ರವ್ರು ಮಾಡಿಬಿಟ್ಟಿದ್ದೀರಿ. ನೀವು ಇನ್ನು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಸುಖವಾಗಿ ಜೀವನ ನೋಡಿ. 9ನೇ ನೋಡಿ, 1, 5, 7, 9. 1ನೇ ಮನೆ ಸ್ವಾಮಿ 7ರಲ್ಲಿ, 9ನೇ ಮನೆ ಸ್ವಾಮಿ 5ರಲ್ಲಿ, 5ನೇ ಮನೆ ಸ್ವಾಮಿ 12ರಲ್ಲಿ. ಬಿಡಿ, ತಲೆ ಕೆಡಿಸ್ಕೋಬೇಡಿ. 7ನೇ ಮನೆ ಸ್ವಾಮಿ 3ರಲ್ಲಿ, ನೋ ಪ್ರಾಬ್ಲಮ್. ನಾಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಲ್ಲ, ಸರಿ. ಒಳ್ಳೆ ಗಂಡ ಸಿಗ್ತಾನೆ. ಹೌದು, ಬಹಳ ಒಳ್ಳೆ ಗಂಡ ಸಿಗ್ತಾನೆ. ಇವಳು ಹೇಳುವಂತ ಕೇಳುವಂತ ಗಂಡ ಸಿಗ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅವಾಗ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ರೀ, ನನ್ನ ಕಾಲ ಈಗ ಹಿಂಗಿದೆ, ಅವಾಗ ಹೆಂಗಿರುತ್ತೆ ಗೊತ್ತಿಲ್ಲ. ಇವಳು ದೊಡ್ಡವಳಾದ್ಮೇಲೆ ಕಾಲ ಚೇಂಜ್ ಹಾಕುಂತ ಹೋಗುತ್ತೆ ಅಷ್ಟೇ. ನೋಡಿ, ಲಗ್ನದಲ್ಲಿ ಗುರು ವಿಪರೀತ ಸ್ಟಡಿ ಮಾಡ್ತಾಳೆ ಅವಳು. ಹೌದು, ಹೈಯರ್ ಎಜುಕೇಶನ್ MTech ವರೆಗೂ ಹೋಗ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. MTech, MD ಈ ರೀತಿ ಹೈ ಲೆವೆಲ್ ಸ್ಟಡೀಸ್. ಯಾಕಂದ್ರೆ 5ನೇ ಮನೆ ಸ್ವಾಮಿ ಲಗ್ನದಲ್ಲೇ ಬಂದು ಕೂತಿದ್ದಾನೆ, ಬಹಳ ಒಳ್ಳೆ ಸ್ಟಡೀಸ್ ಮಾಡ್ತಾಳೆ. ಕೆಲಸದ ಬಗ್ಗೆ 9ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿದ್ದಾನೆ, 100% ಒಳ್ಳೆ ಜಾಬೇ ಮಾಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್ಕಾರಿ ನೌಕರಿನೇ ಸಿಗುತ್ತೆ ಇವಳಿಗೆ. ಯಾಕಂದ್ರೆ 9ನೇ ಭಾವ ಫ್ಯೂಚರ್ ಅಲ್ವಾ, ಕೆಲಸ ಅಂದ್ರೆ ಫ್ಯೂಚರ್. ಕರೆಕ್ಟಾ? ನೀವು ಯಾವ ದಶೆಯಲ್ಲಿದ್ದಾಳೆ ನೋಡೋಣ. ಸದ್ಯ ಶನಿ ದಶೆಯಲ್ಲಿದ್ದಾಳೆ, ಹಾಗಾಗಿ ನಿಮ್ಗೆ ತೊಂದರೆ ಆಗ್ತಾ ಇದೆ. ಇವರೇ, ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇವಳ ಜಾತಕ ಮೇಲೆ ಬಹಳ ಇಟ್ಕೊಂಡಿದೆ ನಿಮ್ಮ ಮನಿ ಫ್ಯಾಮಿಲಿ. ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ತೊಂದರೆ ಯಾಕೆ ಅನುಭವಿಸ್ತಾ ಇದ್ದೀರಿ ಅಂದ್ರೆ ಇವಳಿಗೆ ಶನಿ ದಶೆ ನಡೀತಾ ಇದೆ. ಅದಕ್ಕೆ ನಾನು ಹೇಳೋದು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪೂಜೆ ಮಾಡ್ಕೊಳ್ಳಿ, ಪ್ಲಸ್ ಕುಜ ಮತ್ತು ಶನಿ ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು ಅವರಿಗೆ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಉಡಿಸ್ಬೇಡಿ, ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಉಡಿಸ್ಬೇಡಿ ಅಂತ ಹೇಳ್ತಾ ಈ ಜಾತಕ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.